ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂಧಳದಿ ಕಥೆಯ 4ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 5ನೇ ಅಧ್ಯಾಯವನ್ನು ಶುರು ಮಾಡೋಣ. ಏನೂ ಹೇಳಲ್ಲ, ನೀನು ಟೆನ್ಷನ್ ಫ್ರೀಯಾಗಿ ಬಾ ಸುಮ್ಮನೆ ಅಂತ ಎತ್ತಿ ಹೇಳ್ದ. ಆದರೂ ನಕ್ಷತ್ರಳ ಜೊತೆ ನಡೆಯುವ ಇಚ್ಛೆಯಿಂದ ಇರೋ ಮಗ, ಅವರು ಬರಲಿ ಜೊತೆಲೇ ಹೋಗೋಣ ಅಂತ ನವೀನ್ ಹಿಂದುಳಿಯುತ್ತಾ ಹೇಳ್ದ. ಬಿಟ್ಟೋಗ್ಲಾರ್ದೆ ಹಿಂದುಳಿದರು ಇಬ್ಬರು. ಸಮೀಪಿಸಿದ ಗೌಡ್ರು, ಇದೇನ್ರೋ ಹುಡುಗ್ರ ಹೋಗೋದು ಬಿಟ್ಟು ಇಲ್ಲೇ ನಿಂತುಬಿಟ್ರಿ ಅಂತ ಕೇಳಿದ್ರು. ನೀವು ಬರಲಿ ಜೊತೆಲೇ ಹೋಗೋಣ ಅಂತ ಕಾಯ್ತಿದ್ವಿ ಅಂತ ಎತ್ತಿ ಹೇಳ್ದ. ನನ್ನನ್ನೇಕು ಕಾಯೋಕ್ಕೋದ್ರಿ? ಲಕ್ಷ್ಮಿ ಇರುವಾಗ ನೀವು ನನಗೋಸ್ಕರ ಕಾಯೋ ಅವಶ್ಯಕತೆ ಇಲ್ಲ, ನನ್ನಮ್ಮ ಅಷ್ಟು ಜೋಪಾನ ಮಾಡ್ತಾಳೆ ಅಂತ ಗೌಡ್ರು ಪ್ರೀತಿಯಿಂದ ಹೇಳಿದರು. ಹಾಗಾದರೆ ನಾವೇನು ಬೇಡವಾ ಅಪ್ಪ ಅಂತ ನವೀನ್ ಕೇಳಿದ್ದ. ಬೇಡ ಅಂದೇನೋ ಹುಚ್ಚಪ್ಪ ಅಂದರು ನಗ್ತಾ. ಮಾವ, ನಿಮ್ಮ ಮೇಲಿನ ಕೇರಿಂಗಿಗೆ ಏನೆಲ್ಲ ಹಿಂದುಳಿದಿರೋದು ಅದೇನಂದರೆ ಅನ್ನುತ್ತಾ ಏನೋ ಹೇಳ ಹೋದವಳ ಬಾಯನ್ನು ತಟ್ಟನೆ ಮುಚ್ಚುತ್ತಾ, ಹೇಯ್ ಸುಮ್ಮನಿರೆ, ಸಿಗೋ ಸೈಕಲ್ ಗ್ಯಾಪಲ್ಲೂ ಹಾಕ್ಕೊಡಕ್ಕೆ ಕಾಯ್ತಿರ್ತಾಳೆ. ಏನಿಲ್ಲ ಅಪ್ಪ ಏನೇನೋ ಹೇಳ್ತಾಳೆ ಅಷ್ಟೇ ಅಂತ ನವೀನ್ ಹೇಳ್ದ. ಬಿಡೋ ಎಂದು ಕೊಸರಾಡಿ ಬಿಡಿಸ್ಕೊಳ್ತಾ, ಭಯ ಮಾವ ನಿಮ್ಮ ಮಗಂಗೆ ನಾನಂದರೆ ಅಂತ ಹೇಳಿದ್ಲು. ಇಬ್ಬರು ಹಾವು ಮುಂಗ್ಸಿ ಥರ ಕಚ್ಚಾಡ್ತಿರಲ್ಲ ಯಾವಾಗಲೂ, ದೇವಸ್ಥಾನದಲ್ಲಾದರೂ ಸುಮ್ಮನಿರಬಾರ್ದಾ ಅಂತ ಸತಿ ಹೇಳ್ದ. ಅಷ್ಟರಲ್ಲಿ ಜಾತ್ರೆ ಬೀದಿಗೆ ಸಮೀಪ ಬಂದಿದ್ದರಿಂದ ಮುಂದೆ ಹೋಗ್ತಿದ್ದ ಪರಿವಾರದವರನ್ನ ಕೂಗಿ ನಿಲ್ಲಿಸಿದ ಗೌಡ್ರು, ಹೆಣ್ಮಕ್ಳು ಏನಾದರೂ ತಗೊಳ್ಳೋದಿದ್ರೆ ತಗೊಳ್ಳಿ, ಲೇ ಇವಳೆ ಬಳೆ ತಟ್ಕೊಳ್ಳೋದಿದ್ರೆ ತಗೊಳ್ಳೆ, ಮನೆಗೋದ್ಮೇಲೆ ಜಾತ್ರೆ ಬೀದಿಲಿ ಬಳೆ ಕೊಡಿಸ್ಲಿಲ್ಲ ಅಂತ ಹೇಳಬೇಡ ಅಂತ ಹೇಳಿದ್ರು. ನಮಗೆಲ್ಲ ಏನೂ ಬೇಡ, ಹುಡುಗಿರೇನಾದರೂ ತಗೊಳ್ಳಿ ಅಂತ ಸುಧಾಮಣಿ ನಗ್ತಾ ಹೇಳಿದ್ರು. ಹೌದಾ, ಬೇಡವಾ? ಹಾಗಾದರೆ ನವಿ ಇವರಿಬ್ಬರಿಗೂ ಏನು ಬೇಕೋ ಕೊಡಿಸ್ಕೊಂಡು ಬನ್ನಿ, ನಾವು ಭೋಜನ ಶಾಲೆ ಹತ್ರ ಇರ್ತೀವಿ ಅಂತ ದಿವ್ಯಾಳನ್ನು ಜೊತೆಗೆ ಬಿಟ್ಟು ಎಲ್ಲರೂ ಮುನ್ನಡೆದರು. ಎಲ್ಲರೂ ಹೋದ ಬಳಿಕ ದಿವ್ಯಾ ಸರಿದು ನವೀನ್ ಪಕ್ಕ ನಿಂತಳು. ನವೀನ್ ಒಂದು ಬಾರಿ ವಾರೆ ನೋಟದಲ್ಲಿ ನೋಡಿದ ಅಷ್ಟೆ. ಅವನ ನೋಟದ ಹಿಂದಿದ್ದ ಭಾವ ಅರ್ಥ ಮಾಡ್ಕೊಂಡವಳಂತೆ ದಿವ್ಯಾ ಸರಿದು ನಕ್ಷತ್ರಳ ಪಕ್ಕ ನಿಂತಳು. ನನಗೆ ಸತಿ ಅಣ್ಣ ಯತಿ ಅಣ್ಣ ಸೆಲೆಕ್ಟ್ ಮಾಡ್ತಾರೆ, ದಿವ್ಯಾಗೆ ಮೆಂಟ್ಲು ಡಾಕ್ಟ್ರು ಸೆಲೆಕ್ಟ್ ಮಾಡ್ತಾನೆ ಅನ್ನುತ್ತಾ ಅಂಗಡಿ ಕಡೆ ನಡೆದ್ಲು ನಕ್ಷತ್ರ. ಏನೂ ಮಾತನಾಡದೆ ಹಿಂದೆ ಕೈಕಟ್ಟಿ ನಿಂತಿದ್ದ ನವೀನ್ ಕಡೆ ಬಳೆಗಳನ್ನು ತೋರಿಸಿ ಸತಿ ಸನ್ನೆಯಲ್ಲೇ ಆಯ್ಕೆ ಕೇಳ್ತಿದ್ದ. ಇತ್ತ ದಿವ್ಯಾ ತನಗಿಷ್ಟ ಆದದನ್ನು ಆಯ್ಕೆ ಮಾಡಿಕೊಂಡ್ಳು. ಅಂಗಡಿಯಿಂದ ಬರುವಾಗ ನಕ್ಷತ್ರ, ಏನೋ ಮೆಂಟ್ಲು ಡಾಕ್ಟ್ರು ಮಾವನ ಮಗಳಿಗೆ ಬಳೆನೂ ಸೆಲೆಕ್ಟ್ ಮಾಡಿಕೊಡಲ್ಲ, ಎಷ್ಟು ಸೋಂಬೇರಿ ಇದೆಯಾ, ಅದೇಗೆ ಮೆಡಿಕಲ್ ಓದಿದೆಯೋ ಏನೋ ಅಂತ ಹೇಳಿದ್ಲು. ಹಾಗೆ ನಕ್ಷತ್ರ, ನಮ್ಮ ಮನೆ ಜನ ಒಂಥರ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಅಂದ್ಲು ದಿವ್ಯಾ ಕುಹಕವಾಗಿ. ಅಷ್ಟರಲ್ಲಾಗಲೇ ನವೀನ್ ನಕ್ಷತ್ರ ಬಗ್ಗೆ ಅನುಮಾನದ ಸೆಳಕೊಂದು ಮೂಡಿತ್ತು. ಅಲ್ಲದೆ ಬೆನ್ನಿಂದೆ ನಿಂತು ನಕ್ಷತ್ರಳಿಗೆ ಬಳೆ ಆರಿಸಿದ್ದು ದಿವ್ಯಾಳ ಅಸೂಯೆಗೂ ಕಾರಣ ಆಗಿತ್ತು. ಸುಮ್ಮನಿರೋಕೆ ಏನು ತಗೋತೀಯ ನೀನು ಅಂತ ನವಿ ಕೇಳಿದ್ದ. ಅದೇನೋ ಮೆಂಟ್ಲು ಡಾಕ್ಟ್ರು ಆವಾಗಲೇ ಇದ್ದಂಗಿಲ್ಲ, ನೀನಿವಾಗ ಗುರ್ರಂತಿದೀಯಾ ಅಂತ ನಕ್ಷತ್ರ ಕೇಳಿದ್ಲು. ನಕ್ಷತ್ರ, ಸುಮ್ಮನಿರು ನೀನು ಅಂದ ಸತಿ ಪರಿಸ್ಥಿತಿಯ ಕಾರಣ ತಿಳಿದಿದ್ದರಿಂದ. ಆವಾಗಲೇ ಅಂದರೆ ಯಾವಾಗ ನಕ್ಷತ್ರ ಅಂತ ದಿವ್ಯಾ ಕೇಳಿದ್ಲು. ಆವಾಗಲೇ ಅಂದರೆ ಯಾವಾಗಲೂ ಅವ್ನು ಸಿಕ್ಕಿದಾಗಲೆಲ್ಲ ಹೀಗೆ ಗುರ್ರನ್ನಲ್ಲ ಅವನು ಅಂತ ಅಂದ್ಲು ನಕ್ಷತ್ರ ಪೆಚ್ಚಾದವಳಂತೆ. ಹೌದಾ, ಏನೋಪ್ಪ, ನಮ್ಮ ಹತ್ರ ಗುರ್ರನ್ನೋದೇ ಹೆಚ್ಚು ಅಲ್ವಾ ನವೀನ್ ಅಂತ ದಿವ್ಯಾ ಕೇಳಿದ್ಲು. ಹೌದಾ, ಗುರ್ರಂತಾನಾ? ಒಂದು ಕೆಲಸ ಮಾಡಿ, ಹೇಗೋ ಅತ್ತೆ ಮಗ ಅಲ್ವಾ, ಮದುವೆ ಆಗಿಬಿಡಿ, ಆಗ ನೀವು ಹೇಳ್ದಂಗೆ ಕೇಳ್ತಾನೆ ಅಲ್ವೇನೋ ಮೆಂಟ್ಲು ಡಾಕ್ಟ್ರು ಅಂತ ನಕ್ಷತ್ರ ಕೇಳಿದ್ಲು. ಚಟೀರನೆ ನಕ್ಷತ್ರಳ ಕೆನ್ನೆಗೊಂದು ಬಾರಿಸಿದ್ದ ನವೀನ್. ಏಟು ಬಿದ್ದ ಕೆನ್ನೆಯನ್ನು ಮುಟ್ಕೊಳ್ತಾ ಕಣ್ಣೀರಲ್ಲಿ ತುಂಬಿಕೊಂಡು ಸುತ್ತ ನೋಡಿದಳು ನಕ್ಷತ್ರ. ಇದೇನು ಮಾಡಿಬಿಟ್ಯೋ ನವೀನ್ ನೀನು ಎನ್ನುತ್ತಾ ನಕ್ಷತ್ರ, ಇಲ್ಬಾ ಸೈಡ್ಗೆ ಹೋಗೋಣ ಅಂತ ನಕ್ಷತ್ರಳನ್ನು ಕರೆದುಕೊಂಡು ಜಾತ್ರೆ ಮೈದಾನದ ಆಚೆ ಇದ್ದ ಆಲದ ಮರದ ತೋಪಿನ ಕಡೆ ನಡೆದ ಯತಿ. ಎಷ್ಟು ಹೇಳ್ತೀನಿ, ದುಡುಕ್ಬೇಡ, ಕೋಪ ಕಡಿಮೆ ಮಾಡ್ಕೊ ಅಂತ, ಕೇಳಲ್ಲ ನನ್ನ ಮಾತನ್ನು. ನೋಡು ಎಂಥ ಅನಾಹುತ ಮಾಡಿದೆ, ಬಾ ಇವಾಗ ಅವನನ್ನು ಹೇಗೆ ಸಮಾಧಾನ ಮಾಡ್ತೀಯೋ ಮಾಡು ಅಂತ ಯತಿಯನ್ನು ಹಿಂಬಾಲಿಸ್ಕೊಂಡು ನಡೆದ ಸತಿ. ಇದೆಲ್ಲದರ ನಡುವೆ ನಕ್ಷತ್ರಳಿಗೆ ಏಟು ಬಿದ್ದ ಕೂಡಲೇ ನಾನಿಲ್ಲಿಂದ ಜಾಗ ಖಾಲಿ ಮಾಡುವುದೇ ಸೂಕ್ತ ಅಂದ್ಕೊಂಡು ಮೆಲ್ಲನೆ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟಿದ್ಲು ದಿವ್ಯಾ. ಜಾತ್ರೆ ಬೀದಿಯಂತೆ ಗೌಜು ಗದ್ದಲದ ವಾತಾವರಣ ನಡುವೆಯೂ ಮೌನ ಆವರಿಸಿದಂತೆ ಆಯಿತು. ಆಲದ ಮರದ ತೋಪಿನ ಕಡೆ ನಡೆಯುವಾಗ ಮಟಮಟ ಮಧ್ಯಾಹ್ನದ ಬಿರುಬಿಸಿಲಿನಲ್ಲಿ ಬಲಗಾಲಲ್ಲಿ ನಡೀತಿದ್ರು ನೆತ್ತಿ ಸುಡುತ್ತಿರುವ ಬೇಸಿಲ ಬೇಗೆ, ಅಂಗಾಲ ಸುಡುತ್ತಿರುವ ಇಳಿಯ ಬಿಸಿ ಯಾವುದು ನಕ್ಷತ್ರಳಿಗೆ ಏಟು ಬಿದ್ದ ಕೆನ್ನೆಗಿಂತ ಹೆಚ್ಚು ಸುಡ್ತಾ ಇರಲಿಲ್ಲ. ಆಲದ ತೋಪು ತಲುಪಿದ ಮೇಲೆ ನೆಲಕ್ಕುರುಳಿದ ಮರದ ಕಾಂಡದ ಮೇಲೆ ಮಗುಮಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಲು. ಯಾರಿವನು? ಏನು ಅಧಿಕಾರ ಇದೆ ನನಗೆ ಹೊಡೆಯೋದಕ್ಕೆ?
ಅಪ್ಪನೇ ಇದುವರೆಗೂ ಒಂದು ಏಟ್ ಕೊಟ್ಟಿಲ್ಲ ನನಗೆ. ಯಾರಾದರೂ ಒಂದು ಮಾತಂದರೆ 10 ಮಾತಂದು ಬರೋಳು ನಾನು. ಯಾಕೆ ಹೊಡಿಸ್ಕೊಂಡು ಸುಮ್ಮನೆ ಇದ್ದೀನಿ? ಅಪ್ಪ ಮಾವ ಎಲ್ಲರೂ ಇದ್ದಾರೆ. ಓಡೋಗಿ ಹೇಳಿಬಿಡ್ಲಾ? ಪನಿಷ್ಮೆಂಟ್ ಆಗಲೇಬೇಕು ಇವನಿಗೆ. ಹೇಳೋದು ಬೇಡ, ಎಲ್ಲರೂ ಏನನ್ಕೋತಾರೆ. ಅಲ್ಲ ನಕ್ಷತ್ರ, ಏಟ್ ಬಿದ್ದಿರೋದು ನಿನಗೆ, ನೀನೇ ಪನಿಷ್ಮೆಂಟ್ ಕೊಡಬೇಕು. ಚಿಕ್ಕ ಹುಡುಗಿ ಥರ ಅಪ್ಪಂಗೆ ಹೇಳ್ತೀನಿ ಅಂತೀಯಲ್ಲ ಅಂತ ಕೆಣಕಿತ್ತು ಅವಳ ಒಳ ಮನಸ್ಸು. ಏನೊಂದು ಮಾಡಲು ತೋಚದೆ ಸುಮ್ಮನೆ ಕೂತಿದ್ಲು. ಮೂವರು ಸನ್ನೆಯಲ್ಲೇ ಮಾತಾಡ್ಕೊಳ್ತಾ ಯಾರು ಮಾತು ಮೊದಲು ಶುರು ಮಾಡೋದು ಎನ್ನುತ್ತಾ ಹಿಂದೇಟಾಗ್ತಾಯಿದ್ರು. ಇನ್ನೇನು ಸಮಯ ಹೀಗೆ ಇರೋದಕ್ಕೆ ಸಾಧ್ಯ ಆಗಿದ್ದಂತೂ ಆಗೋಗಿದೆ. ಸಮಯ ಮಾಡಿ ಶಾಂತಿ ಬಾವುಟ ಹಾರಿಸದೆ ವಿಧಿ ಇಲ್ಲ ಅಂದ್ಕೊಳ್ತಾ ಯತಿ ಉಪಾಯವೊಂದು ಹೊಳೆದವನಂತೆ ಬ್ಯಾಕ್ ಪಾಕೆಟ್ನಿಂದ ವೈಟ್ ಕರ್ಚೀಫನ್ನು ತೆಗೆದುಕೊಂಡು ಮುಖಕ್ಕೆ ಅಡ್ಡ ಹಿಡಿದುಕೊಂಡು ಬಂದು ನಕ್ಷತ್ರಳ ಮುಂದೆ ಮಂಡಿ ಊರಿ ಕುಳಿತು, ಏನೋ ನಿಂದು ಇದ್ಯಾವುದಿದು ಹೊಸ ಅವತಾರ ಅಂತ ಅಂದ್ಲು ಸಿಡುಕುತ್ತಾ. ಯತಿಯ ಉಪಾಯ ಏನೆಂದು ಅರಿವಾದ ಸತಿ ಕೂಡ ಮುಂದೆ ಬಂದು, ನಕ್ಷತ್ರ, ವೈಟ್ ಕರ್ಚೀಫ್ ಅಂದರೆ ಬಿಳಿ ಬಾವುಟ ಹಾರಿಸ್ತಿದ್ದೀವಿ ಅಂದರೆ ಸಂಧಾನ ರಾಜಿ ಆಗಕ್ಕೆ ಬಂದಿದ್ದಾರೆ ಅಂತ ಅರ್ಥ. ಆದರೆ ನೀನು ಮಾತ್ರ ರಾಜಿ ಆಗಬೇಡ. ಏನು ಅಂದ್ಕೊಂಡಿದ್ದ ನೀನು? ಎಷ್ಟು ಧೈರ್ಯ ಇದ್ದರೆ ನನ್ನ ತಂಗಿ ಮೇಲೆ ಕೈ ಮಾಡ್ತಾನೆ? ನೀನು ಹ್ಞೂ ಅನ್ನು ಸಾಕು, ಬಾಸುಂಡೆ ಬರೋವರೆಗೂ ಹೊಡಿತೀನಿ ಅಂತ ಸತಿ ಹೇಳ್ದ. ನಿರ್ಧಾರವೊಂದಕ್ಕೆ ಬಂದವಳಂತೆ, ನೀನೇನು ಹೊಡೆಯೋದು ಬೇಡ, ನಾನು ಹೋಗಿ ಮಾವ ಒಬ್ಬರ ಹತ್ರ ಸೀಕ್ರೆಟಾಗಿ ಹೇಳ್ತೀನಿ, ಅವರೇ ಪನಿಷ್ಮೆಂಟ್ ಕೊಡಲಿ ಅಂತ ಹೊರಡೋದಕ್ಕೆ ಎದ್ದು ನಿಂತ್ಕೊಂಡು ನಕ್ಷತ್ರ. ಏನಂತ ಹೇಳ್ತೀಯಾ? ಸತಿ ಯತಿ ಇಬ್ಬರು ಒಟ್ಟಿಗೆ ಕೇಳಿದ್ರು. ಯಾವ್ದು ಆಗಬಾರ್ದು ಅಂತ ಬಯಸಿದ್ರು ಅದೇ ಆಗ್ತಾಯಿದ್ರು ನೋಡಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿಬಿಡ್ತಲ್ಲ ಅನ್ನೋ ಯೋಚನೆಯಲ್ಲಿ. ಅದುವರೆಗೂ ಸುಮ್ಮನಿದ್ದ ನವಿ, ನಿಂತ್ಕೋ ಚುಕ್ಕಿ ಅಂದ. ಕೇಳಿಸಿದವಳಂತೆ ಮುಖ ತೀರಿಕೊಂಡು ನಿಂತುಬಿಟ್ಲು. ಹತ್ತಿರ ಬಂದವನು ಪೆಟ್ಟು ಕೊಟ್ಟಾಗೆನ್ನೇನು ಸವರುತ್ತಾ, ಜಾಸ್ತಿ ನೋವಾಯ್ತಾ ಅಂದ ಮಂಜಿನಷ್ಟು ತಣ್ಣಗೆ. ಅವನ ಕೈ ಹಿಡಿದು ಬಿಸುಡುತ್ತಾ, ಬಿಡೋ, ಹೊಡಿಯೋದು ಹೊಡೆದ್ಬಿಟ್ಟು ಈಗ ಬಂದಿದ್ದಾನೆ ಪೂಸಿ ಹೊಡೆಯೋಕ್ಕೆ, ಹೇಳ್ತೀನಿ ಅಂತ ಮುಂದೆ ಹೆಜ್ಜೆ ಇಟ್ಟಿದ್ಲು. ಹೇಳ್ತೀಯಾ? ಹೋಗು ಹೇಳೋಗು ಎಂದು ಹೊರಟವಳ ಕೈ ಹಿಡಿದು ನಿಲ್ಲಿಸುತ್ತಾ, ಏನಂತ ಹೇಳ್ತೀಯಾ ಅಂತ ನವಿ ಕೇಳ್ದ. ಏನು ಹೇಳ್ತಾರೆ? ನೀನು ಹೊಡೆದಿದ್ದನ್ನ ಹೇಳ್ತೀನಿ ಅಂತ ನಕ್ಷತ್ರ ಹೇಳಿದ್ಲು. ಆಗ ಅಪ್ಪ ಕೇಳ್ತಾರೆ, ಯಾಕೆ ಹೊಡೆದ ಅಂತ. ಆಗೇನು ಹೇಳ್ತೀಯಾ ಅಂತ ಮತ್ತೆ ಪ್ರಶ್ನೆ ಮಾಡಿದ್ದ ನವೀನ್. ಏನು ನಡೀತು ಅದನ್ನೇ ಹೇಳ್ತೀನಿ ಅಂತ ನಕ್ಷತ್ರ ಹೇಳಿದ್ಲು. ಹೋಗು ಹೋಗು, ನಿನ್ನ ಪರಿಚಯ ಆದಾಗಿಂದ ನಡೆದಿದ್ದನ್ನೆಲ್ಲ ಹೇಳು, ಆಗ ನಾನು ಯಾಕೆ ಹೊಡೆದೆ ಅಂತ ಅಪ್ಪಂಗೆ ಕ್ಲಾರಿಫಿಕೇಷನ್ ಸಿಗುತ್ತೆ, ನನಗೂ ಹೇಳೋ ಕಷ್ಟ ತಪ್ಪುತ್ತೆ ಅಂತ ನವೀನ್ ಸವಾಲೆಸೆದವನಂಗೆ ಹೇಳಿಬಿಟ್ಟ. ಸುಮ್ಮನೆ ಮೆಂಟ್ಲು ಅನ್ನಲ್ಲ, ನಿಜವಾಗ್ಲೂ ಮೆಂಟ್ಲೇ ನೀನು ಅನ್ನುತ್ತಾ ಮತ್ತೆ ಮರದ ಬೊಡ್ಡೆಯ ಮೇಲೆ ಕುಕ್ಕರಿಸಿದಳು. ಈಗ ಅವಳ ಮುಂದೆ ಮಂಡಿ ಊರೋ ಸರದಿ ನವೀನನದ್ದಾಗಿತ್ತು. ಅದರಂತೆ ಮಂಡಿ ಊರಿ ಕೂರುತ್ತಾ, ಎಷ್ಟು ಸರ್ತಿ ಹೇಳ್ಬೇಕು ನಿನಗೆ? ಸಿಕ್ಕಿದಾಗೆಲ್ಲ ನಿನ್ನ ಅಣ್ಣಂದ್ರ ಹತ್ರ ಗಂಟ್ಲು ಹರ್ಕೋತೀನಿ, ನಿಮ್ಮ ತಂಗಿಗೆ ನನಗಿಂತ ಒಳ್ಳೆ ಗಂಟು ಸಿಗಲ್ಲ ಕಣ್ರೋ ಅಂತ ಅರ್ಥ ಆಗ್ತಿಲ್ವ ನಿನಗೆ? ಅಥವಾ ಅರ್ಥ ಆದ್ರೂ ಆಗದೆ ಇರೋಳ್ ಥರ ಇದ್ದೀಯಾ? ಲೀವ್ ಇಟ್ ಅಂತ ತಲೆ ಕೊಡುತ್ತಾ ನವೀನ ಹೇಳ್ದ. ಅವತ್ತೊಂದಿನ ನಿನ್ನ ಫಸ್ಟ್ ಟೈಮ್ ಬಸ್ನಲ್ಲಿ ನೋಡಿದ್ಮೇಲೆ ನೀನು ನಮ್ಮ ಕಾಲೇಜಿಗೆ ಬಂದು ನೀನು ಯಾರು ಅಂತ ಗೊತ್ತಾಗೋವರೆಗೂ ಎಷ್ಟು ಪರಿತಪಿಸಿದ್ದೀನಿ ಗೊತ್ತಾ? ನೀನು ಅಣ್ಣಂದ್ರನ್ನ ಕೇಳು, ನೀನು ಬಯಸಿದ್ದನ್ನೆಲ್ಲ ಕೊಡಿಸ್ಬೋದು, ಆದರೆ ಮಿಂಚು ಹೋದ ಕಾಲ ಕೊಡ್ಸೋಕ್ಕಾಗಲ್ಲ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಎಂಜಾಯ್ ಮಾಡ್ತಿದ್ದಾಳೆ, ಮಾಡಲಿ, ಮತ್ತೆ ಆ ಲೈಫ್ನ ವಾಪಸ್ ಬರಲ್ಲ. ಇಟ್ಸ್ ನೆವರ್ ಕಮ್ ಬ್ಯಾಕ್. ಅಲ್ಲದೆ ನೀನೇನು ಜಸ್ಟ್ ಪಾಸ್ ಸ್ಟೂಡೆಂಟ್ ಅಲ್ಲ, ನೀನು ರ್ಯಾಂಕ್ ಸ್ಟೂಡೆಂಟೇ. ನಿನ್ನ ಎಜುಕೇಷನ್ ಬಗ್ಗೆ ನಿಂದೇ ಆದಂಥ ಕನಸುಗಳಿರ್ತವೆ ಅಂದ್ಕೊಂಡು ಈಗಲೇ ಅವಳಿಗೆ ಈ ಲವ್ ಎಲ್ಲ ಬೇಡ, ಆರಾಮಾಗಿರಲಿ ಅಂತ ಬಿಟ್ಟರೆ ಬೇರೆಯವ್ರಿಗೆ ಮದುವೆ ಆಗುವಂಥ ಸಜೆಷನ್ ಕೊಡ್ತೀಯಾ? ನೋಡು, ನಂಗೆ ಬೇರೆಯವ್ರ ಥರ ಐಸ್ ಕ್ರೀಮು ಚಾಕ್ಲೇಟ್ ಕೊಡಿಸ್ಕೊಂಡು ಪೂಸಿ ಹೊಡಿತಾ ಸಮಾಧಾನ ಮಾಡೋಕ್ಕೆ ಬರಲ್ಲ ಅಂತಿಲ್ಲ, ಟೈಮ್ ಇಲ್ಲ. ಯು ಆರ್ ಮೈನ್. ನೀನು ನನ್ನವಳು ಅಷ್ಟೇ ಅಂದ್ಕೋತಾ ಇರ್ತೀಯ. ಯಾವ ಅಧಿಕಾರ ಇದೆ ಇವನಿಗೆ ನನ್ನ ಮೇಲೆ ಕೈ ಮಾಡೋಕ್ಕೆ ಅಂತ? ನನ್ನವಳು ಅನ್ನೋ ಅಧಿಕಾರದಲ್ಲೇ ಹೊಡೆದಿದ್ದು ನಾನು. ಇವತ್ತು ಈ ಸಿಚುಯೇಷನ್ ಬರಲಿಲ್ಲ ಅಂದಿದ್ರೆ ಹೇಳ್ತಾನೆ ಇರಲಿಲ್ಲ. ನೀನು ಮೇಜರ್ ಅಂತ ಆಗೋವರೆಗೂ ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ ಅಂತ ನವೀನ್ ಹೇಳ್ದ. ಶರದಿ ಅವತ್ತೇ ಹೇಳಿದ್ಲು, ಮೆಂಟ್ಲು ಡಾಕ್ಟ್ರು ನಿನ್ನ ಹತ್ರ ಸುಮ್ಮನೆ ಕಾಮಿಡಿಗಾಗಲಿ ಟೈಮ್ ಪಾಸ್ಗಾಗಲಿ ಆಡ್ತಿಲ್ಲ, ಸೀರಿಯಸ್ ಆಗಿದ್ದಾನೆ ಅಂತ. ನಾನೇ ಈ ಮೆಂಟ್ಲುನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಲಿಲ್ಲ. ಈಗ ನೋಡಿದ್ರೆ ಇಷ್ಟೊಂದು ಸೀರಿಯಸ್ ಆಗಿದ್ದಾನೆ ಇವನು ಅಂದ್ಕೊಳ್ತಾ ನಕ್ಷತ್ರ ಅವನ ಕಣ್ಣುಗಳನ್ನೊಮ್ಮೆ ನೋಡಿ ಅಲ್ಲಿ ನಯವಂಚನೆ, ನಾಟಕದ ಗುರುತುಗಳನ್ನು ಹುಡುಕಿ ಸೋತಳು. ಏನು ಮಾಡಲು ತೋಚತೆ ಅನತಿ ದೂರದಲ್ಲೇ ಸುಮ್ಮನೆ ನಿಂತಿದ್ದ ಅಣ್ಣಂದಿರ ಕಡೆಗೆ ನೋಡಿದವಳು ಇಬ್ಬರು ಹೌದೆನ್ನೋ ಹಾಗೆ ಸನ್ನೆ ಮಾಡಿದಾಗ ಸುಮ್ಮನೆ ಇದ್ಲು. ನವೀನ್ ಅಷ್ಟೊತ್ತು ಹೇಳಿದ್ದನ್ನೆಲ್ಲ ತಲೆಯಿಂದ ಕೊಡುತ್ತಾ, ನಂಗೆ ಹೊಡಿತೀಯ ಅಲ್ವಾ? ಎಷ್ಟು ಧೈರ್ಯ ನಿಂಗೆ? ಇರು, ನನಗೆ ನಾನೇ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಅಲ್ಲೇ ಜೋತು ಬಿದ್ದಿದ್ದ ಆಲದ ಮರದ ಬೀಳಲೊಂದನ್ನು ಕಿತ್ತು 2 ಕೈಗಳನ್ನು ಹಿಂದಕ್ಕಿಟ್ಕೊಂಡು ಕಟ್ಟಿ, ಇದೇ ನಿಂಗೆ ಪನಿಷ್ಮೆಂಟ್, ನಾನಾಗೆ ಬಿಚ್ಚೋವರೆಗೂ ನೀನು ಹೀಗೆ ಇರಬೇಕು, ಯಾರಾದರೂ ಬಿಚ್ಚಿದ್ರೋ ಎಂಬಂತೆ ಸತಿ ಮತ್ತು ಯತಿ ಕಡೆ ನೋಡಿದ್ಲು. ಕೊಲೆಗಳಾಗ್ತವೆ ಅಂತ ಅಂದರು ಇಬ್ಬರು ನಗ್ತಾ, ತಲೆ ಮೇಲಿನ ಭಾರವೊಂದು ಇಳಿದಂತೆ. ನಾನು ಹೋಗ್ತೀನಿ ಎಂದು ಹೊರಟವಳನ್ನು ಮತ್ತೆ ತಳ್ಳಿದ ನವೀನ್, ಇಲ್ವಾ ಅಂತ ಕರೆದಿದ್ದ. ಮತ್ತೇನು ಎನ್ನುವಂತೆ ಹತ್ತಿರ ಬಂದು ಕೇಳಿದ್ಲು. ಪ್ಲೀಸ್ ಕಣೆ, ನನ್ನ ಎಜುಕೇಷನ್ ಮುಗಿಯೋವರೆಗೂ ಹೀಗೆಲ್ಲ ಡ್ರೆಸ್ಸಸ್ ಮಾಡಿಕೊಂಡು ನನ್ನ ಎದುರಿಗೆ ಆದಷ್ಟು ಬರಬೇಡ. ಮೊದಲೇ ಗಂಡು ಜನ್ಮ ಸರಿ ಇಲ್ಲ, ಆಮೇಲೆ ವೈಫ್ ಆಫ್ ಡಾಕ್ಟರ್ ನವೀನ್ ಆಗಲ್ಲ ನೀನು. ನಮ್ಮಪ್ಪ ನಿಮ್ಮ ಮಾವ ಆಮೇಲೆ ಕೊಟ್ಟಿಗೆ ಕೆಲಸಕ್ಕಿರೋರನ್ನ ಬಿಡಿಸಿ ನನ್ನ ಕೊಟ್ಟಿಗೆ ಕೆಲಸಕ್ಕೆ ಹಾಕ್ತಾರೆ ಅಂತ ನವೀನ್ ಹೇಳ್ದ. ದೊಡ್ಡ ಮೆಂಟ್ಲು ನೀನು ಎನ್ನುತ್ತಾ ಉಳಿದವರನ್ನು ಅರಸುತ್ತಾ ಹೋದ್ಲು.
ಅಷ್ಟು ದೂರದಲ್ಲಿ ಬರುತ್ತಿರುವ ನಕ್ಷತ್ರಗಳನ್ನು ನೋಡಿಯೇ ದಿವ್ಯಾ ನಾಟಕವೊಂದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ಲು. ಅಷ್ಟು ದೊಡ್ಡ ಮನೆ ಹಿರಿ ಸೊಸೆ ಪಟ್ಟ ನವೀನ್ ಅಂತ ಹ್ಯಾಂಡ್ಸಮ್ ಹುಡುಗ ಕೈತಪ್ಪು ಹೋಗ್ತಿರುವುದು ದಿವ್ಯಾಳಿಗೆ ಅರಗಿಸಿಕೊಳ್ಳಲಾಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಈ ನಕ್ಷತ್ರ. ಹೇಗಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕು. ಇವರಿಬ್ಬರ ಸಂಬಂಧದಲ್ಲಿ ಬಿಟ್ಟಿರೋ ಸಣ್ಣ ಬಿರುಕನ್ನು ದೊಡ್ಡದು ಮಾಡಬೇಕು ಅಂದರೆ ನಕ್ಷತ್ರ ಜೊತೆ ಫ್ರೆಂಡ್ ಆಗಿ ನವೀನ್ ಮೇಲೆ ಇವಳಿಗಿರೋ ಸಣ್ಣ ಅಸಮಾಧಾನದ ಹೊಗೆಗೆ ಕಡ್ಡಿಗಿರಿ ದೊಡ್ಡದು ಮಾಡಬೇಕು. ಹೀಗೆ ಯೋಚನೆಗಳ ಸರಣಿ ಮುಂದುವರೆದಿತ್ತು. ಎಲ್ಲ ಪತ್ತೆ ಆಗಿಬಿಟ್ಟೆ ನೀನು? ಪೂರ್ಣಿಮಾ ಮಗಳನ್ನು ಪ್ರಶ್ನಿಸಿದ್ರು. ಅಮ್ಮ, ಅದು ಪ್ರೈಮರಿ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಇದ್ದೆ ಅಂತ ಸರಾಗವಾಗಿ ಸುಳ್ಳೊಂದು ಬಂದಿತ್ತು ನಕ್ಷತ್ರಳಿಂದ. ಬಿಸಿಲಲ್ಲಿ ಓಡಾಡಿ ಮುಖ ನೋಡಿ ಎಷ್ಟು ಕೆಂಪಾಗಿದೆ ಅಂತ ಅಂದರು ತಾರಾಮಣಿ. ಎಲ್ಲಾದರೂ ಊಟ ಆಯಿತು ನಕ್ಷತ್ರ? ನಂದು ನಿಂದೆ ಇನ್ನೂ ಊಟ ಆಗಿಲ್ಲ, ಬಾ ಊಟ ಮಾಡ್ಕೊಂಡು ಬರೋಣ ಅಂತ ದಿವ್ಯಾ ಕರೆದ್ಲು. ಅತ್ತೆ, ನಾನು ನಕ್ಷತ್ರ ಊಟ ಮಾಡ್ಕೊಂಡು ಬರ್ತೀವಿ ಅಂತ ನಕ್ಷತ್ರಳ ಕೈ ಹಿಡಿದುಕೊಂಡು ಪ್ರಸಾದ ನಿಲಯದ ಕಡೆಗೆ ಹೋಗಬೇಕಾದ್ರೆ ಬೇಜಾರಾ ಅಂತ ಕೇಳಿದ್ಲು. ಅಲ್ಲ, ನನಗೇನು ಹಸಿವಿರಲಿಲ್ಲ, ಊಟ ಬೇಕಿರಲಿಲ್ಲ ಅಂತ ಅಂದ್ಲು ನಕ್ಷತ್ರ. ಫ್ರೆಂಡ್ ಹತ್ರನೇ ಹಸಿವಿಲ್ಲ ಅಂತ ಸುಳ್ಳು ಹೇಳ್ತೀಯಾ? ನನಗೆ ಗೊತ್ತು ನಿನಗೆ ಅವನು ಹೊಡೆದಿದ್ದಕ್ಕೆ ಬೇಜಾರಾಗಿದೆ ಅಂತ. ಅಲ್ಲ, ನೀನು ಯಾಕೆ ಅವನ ಹತ್ರ ಒದೆ ತಿಂದೆ? ಅವನಿಗೆ ದುರಹಂಕಾರ ಮನೆಯಲ್ಲೂ ಕೂಡ ಅಂತ ಅಂದ್ಲು ದಿವ್ಯಾ. ಬೆಂಕಿಗೆ ತುಪ್ಪ ಸುರಿತಿದ್ದೇನೆ ಅಂತ ಅಂದ್ಕೊಂಡು. ಅಷ್ಟರಲ್ಲಿ ಪ್ರಸಾದ ನಿಲಯ ಬಂದಿತ್ತು. ಸೆಲ್ಫ್ ಸರ್ವಿಸ್ ಇದ್ದಿದ್ದರಿಂದ ನೀನು ಇಲ್ಲೇ ಕೂತಿರೋ, ನಾನು ಹೋಗಿ ಪ್ರಸಾದ ಇಸ್ಕೊಂಡು ಬರ್ತೀನಿ ಅಂತ ಹೋಗಿ 2 ಪ್ಲೇಟ್ಗಳಲ್ಲಿ ಪ್ರಸಾದ ತಂದ್ಲು. ಇನ್ನೇನು ಪ್ರಸಾದದ ಮೊದಲ ತುತ್ತನ್ನು ಬಾಯಿಗಿಡಬೇಕು ಅನ್ನೋ ಅಷ್ಟರಲ್ಲಿ ಪ್ರಸಾದ ಒಂದಿದ್ರೆ ಸಾಕು, ಯಾರೂ ನೆನಪಾಗಲ್ಲ ಅಲ್ವಾ ಅಂತ ನವೀನ್ ಬಂದು ಪಕ್ಕದಲ್ಲಿ ಕೂತ್ಕೊಂಡ. ಸತಿ ಮತ್ತು ಯತಿ ಪ್ರಸಾದದ ಪ್ಲೇಟನ್ನು ಹಿಡಿದುಕೊಂಡು ಬಂದು ಮತ್ತೊಂದು ಪಕ್ಕದಲ್ಲಿ ಕೂತ್ಕೊಂಡ್ರು. ನಕ್ಷತ್ರ ಊಟ ಬೇಡ ಅಂತಿದ್ಲು, ನಾನೇ ಬಲವಂತ ಮಾಡಿ ಕರ್ಕೊಂಡು ಬಂದೆ ಅಂತ ಅಂದ್ಲು ದಿವ್ಯಾ ನವೀನನಿಂದ ಮೆಚ್ಚುಗೆ ನಿರೀಕ್ಷಿಸುತ್ತಾ. ಹಿಂದೆ ಕೈಕಟ್ಟಿದ್ದ ನವೀನನ್ನು ನೋಡಿ ಪಕ್ಕದಲ್ಲಿ ಕೂತ್ಕೊಂಡ ಯತಿ ಕಡೆ ತಿರುಗಿ, ಏನಿನ್ನು ಕಟ್ಟು ಬಿಚ್ಕೊಂಡಿಲ್ವಾ, ಊಟ ಮಾಡಲ್ವಂತ ಅಂದ್ಲು ನಿಧಾನವಾಗಿ. ನನಗೇನು ಗೊತ್ತು, ನೀನೇ ಕೇಳು ಅಂದ ಯತಿ ಅಷ್ಟೇ ನಿಧಾನವಾಗಿ. ಪಕ್ಕದಲ್ಲಿ ಕುಳಿತ ನವೀನ್ಗೆ, ಹೋಯ್ ಮೆಂಟ್ಲು ಡಾಕ್ಟ್ರು, ನೀನು ಊಟ ಮಾಡಲ್ವಾ ಅಂತ ನಕ್ಷತ್ರ ಕೇಳಿದ್ಲು. ಕೈ ಕಟ್ಟಿದೆಯಲ್ಲ, ಹೇಗೆ ತಿನ್ನೋದು, ನೀನೇ ತಿನ್ನಿಸ್ತೀಯಾ ಅಂತ ಆಸೆಗಣ್ಣಿನಿಂದ ನೋಡ್ತಾ ಕೇಳ್ದ. ಸಾಕು ಮಾಡು ನಿನ್ನ ನಾಟಕನ, ಕಟ್ಟು ಬಿಚ್ಕೊಂಡಿದೆಯಾ, ತೆಪ್ಪಗೆ ತಿನ್ನು ಅಂತ ನಕ್ಷತ್ರ ಹೇಳಿದ್ಲು. ಬಿಚ್ಕೊಂಡಿರೋದು ಬೀಳಲಿನ ಕಟ್ಟಷ್ಟೇ, ನೀನು ಹಾಕಿರೋ ಕಟ್ಟನಲ್ಲ, ಅದನ್ನ ನೀನಾಗಿ ಬಿಚ್ಚೋವರೆಗೂ ಬಿಚ್ಕೊಳ್ಳಲ್ಲ, ಮಾತು ಅಂದರೆ ಮಾತು ಅಂತ ನವೀನ್ ಹೇಳ್ದ. ಅರೆಕ್ಷಣ ಇಬ್ಬರ ಕಂಗಳು ಬೆರೆತವು. ಸಾಕು ಎನ್ನುವಂತಿತ್ತು ನಕ್ಷತ್ರಳ ನೋಟ. ಇಲ್ಲ, ನೀನಾಗೇ ಬಿಚ್ಚಬೇಕು ಎನ್ನುವಂತಿತ್ತು ನವೀನನ ನೋಟ. ಒಳ್ಳೆ ಮೆಂಟ್ಲು ಸಹವಾಸ ಆಯಿತು ಅಂದ್ಕೊಳ್ತಾ ಕಟ್ಟು ಬಿಚ್ಚುವಂತೆ ಮಾಡಿ ಈಗಲಾದರೂ ತಿನ್ನು ಅಂತ ಹೇಳೋವಷ್ಟರಲ್ಲಿ ನಕ್ಷತ್ರಳ ಬಾಯಿಗೊಂದು ತುತ್ತಿಟ್ಟಿದ್ದ ನವೀನ್. ದೂರ ಮಾಡಬೇಕು ಅಂದ್ಕೊಂಡಿದ್ದ ದಿವ್ಯಾಳಿಗೆ ತನ್ನೆದುರಲ್ಲೇ ತಿನ್ನಿಸಿದ್ದು ಉರಿತಿರುವ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಅಲ್ಲಿ ಕೂರಲಾಗದೆ, ನಕ್ಷತ್ರ ನೀನು ನಿಧಾನವಾಗಿ ಊಟ ಮಾಡ್ಕೊಂಡು ಬಾ, ನಾನು ಹೋಗಿರ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಬರಬರನೆ ನಡೆದುಬಿಟ್ಲು. ದೇವರ ಪ್ರಸಾದವೆಂದು ನೆನೆದು ಹುಗಳಲೂ ಆಗದೆ ಅವನಿಟ್ಟ ತುತ್ತನ್ನು ನುಂಗಲೂ ಆಗದೆ ಗಂಟ್ಲಲ್ಲೇ ಇಟ್ಕೊಂಡು, ಅಲ್ಲ ಊಟ ಬೇಡ ಅಂದವಳಿಗೆ ಫ್ರೆಂಡ್ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದು ಹೀಗೆ ಬಿಟ್ಟೋದ್ಲಲ್ಲ ಅಂತ ಅಂದ್ಲು ನಕ್ಷತ್ರ ತುತ್ತನ್ನು ನುಂಗುತ್ತಾ. ಅದು ಹಾಗೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ, ಈಗ ಊಟ ಮಾಡು ಅಂತ ಹೇಳಿ ಮುಂದೆ ಸತಿ ಮತ್ತು ಯತಿ ಕೂಡ ತುತ್ತನ್ನು ಹಿಡಿದಿದ್ರು. ಮತ್ತೆ ಅದು ಇದು ಮಾತನಾಡ್ತಾ ಊಟ ಮುಗಿಸಿ ಎಲ್ಲರೂ ಇರೋ ಕಡೆ ಬಂದ ಮೇಲೆ ಪರಸ್ಪರ ಬೀಳ್ಕೊಟ್ಟು ತಮ್ಮ ತಮ್ಮ ಮನೆ ಹಾದಿ ಹಿಡಿದ್ರು ಎರಡೂ ಕುಟುಂಬದವರು. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.